ಇದು ವಿಷ್ಣುವರ್ಧನ್ ಅವರದ್ದು. ಅವರಿಗೆ ಯಾವ ನಟರ ಬಗ್ಗೆನೂ ಅವ್ರು ಮಾತಾಡ್ತಿರಲಿಲ್ಲ. ಅಂದರೆ ಕೂತ್ಕೊಂಡು ಮಾತಾಡಬೇಕಾದಾಗ ಇನ್ನೊಬ್ಬ ನಟರ ಬಗ್ಗೆ ಮಾತಾಡೋದಾಗಲಿ ಅದು ಇದು ಮಾಡ್ತಿರಲಿಲ್ಲ ಅವರು. ಅವ್ರನ್ನ ಭಾಳಷ್ಟು ಜನ ಮೂಡಿ ಅಂತ ಹೇಳ್ತಿದ್ರು ಅವರು. ಈಗ ನಾವು ನಿಜ ಹೇಳಬೇಕು ಅಂತಂದರೆ ನಾವು ಎಲ್ಲರ ಜೊತೆಯಲ್ಲೂ ಮಿಂಗಲ್ ಆಗಲ್ಲ, ಆಗಬೇಕು ನ್ಯಾಯವಾಗಿ. ಯಾಕೆ ಅಂತಂದರೆ ನೀವು ಕಲಾವಿದರಾಗಿ ಯಾವಾಗ ಸೆಲೆಬ್ರಿಟಿಗಳಾಗಿ ಹೊರಗಡೆ ಬಂದುಬಿಟ್ರು ನೀವು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರೆಲ್ಲರ ಜೊತೆಯಲ್ಲಿ ನೀವು ಬೆರಿಬೇಕು. ಆದರೆ ಮನುಷ್ಯನಿಗೆ ಜೀವನ ಏನೇನೋ ಒಂದನ್ನು ಕಲಿಸ್ತಾ ಹೋಗುತ್ತೆ. ಭಯ, ಈ ಭಯ ಅಂತಕ್ಕಂಥದ್ದನ್ನು ಉತ್ಪತ್ತಿ ಆಯಿತು ಅವರಲ್ಲಿ. ಆ ಭಯದ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವರಿಗೆ. ಭಯ ಏನಕ್ಕೆ ಕಾರಣ ಆಗುತ್ತೆ ಅಂತಂದರೆ ಈಗ ಯಾವತ್ತೂ ಏನು ಒಬ್ಬ ರೈಟ್ರಲ್ಲಿ ಇದ್ದಾರೆ ಅಂತಂದರೆ ಇನ್ನೊಬ್ಬ ರೈಟ್ರ್ ಬಂದುಬಿಟ್ಟ ಅಂತಂದರೆ ಇಲ್ಲಿ ನಾನು ಬರೆಯೋ ಜಾಗಕ್ಕೆ ಇವನು ಬಂದಲ್ಲ ಅಂತಕ್ಕಂಥ ಫೀಲಿಂಗು ಶುರುವಾಗ್ಬಿಟ್ಟಿದೆ. ಇದು ಯಾರಿಗೆ? ಅವರಿಬ್ಬರಿಗೂ ಶುರುವಾಗಿಲ್ಲ, ಅವ್ರ ಹಿಂದ್ಗಡೆ ಇದ್ದವ್ರಿಗೆ ಶುರುವಾಗಿದೆ ಅಷ್ಟೇ. ಆ ಹಿಂದ್ಗಡೆ ಇದ್ದವ್ರು ಮಾಡ್ತಾ ಇದ್ದರೆ ಅದು ಹೆಸರೆಲ್ಲ ಅವ್ರಿಗೆ ಬರ್ತಾ ಇದೆ, ಮುಂದ್ಗಡೆ ಇದ್ದವ್ರಿಗೆ. ಈ ರೀತಿ ಆಗಿ ಇದಾಯಿತೆ ಹೊರತು ರಾಜ್ಕುಮಾರ್ ತುಂಬ ಪ್ರೀತಿಸ್ತಾ ಇದ್ದರು ವಿಷ್ಣುವರ್ಧನ್ ಅಷ್ಟೇ ಗೌರವ, ಪ್ರೀತಿ, ವಿಶ್ವಾಸಗಳು ರಾಜ್ಕುಮಾರ್ ಬಗ್ಗೆ ಇಟ್ಕೊಂಡಿದ್ದರು. ಪಾಪ ಎಷ್ಟೋ ಸಾರಿ ರಾಜ್ಕುಮಾರ್ ಅವ್ರಿಗೆ ಸಿಗರೇಟ್ ಸೇದಬೇಕು ಅನ್ನೋ ಆಸೆ ಇತ್ತು. ಆ ಸೇದಕ್ಕೆ ಏನು ಅಡ್ಡ? ಅಭಿಮಾನಿಗಳ ಅಡ್ಡ. ನಾನು ಸಿಗರೇಟ್ ಸೇದೋದನ್ನು ಅವ್ರು ನೋಡಿದರೆ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತಕ್ಕಂಥದ್ದು ಆತನ ಮನಸ್ಸಿನಲ್ಲಿ. ಈ ರೀತಿ ಅಂದರೆ ಈ ವೈಯಕ್ತಿಕ ಜೀವನವನ್ನು ಕಳ್ಕೊಂಡು ಜನಕ್ಕೆ ಮನರಂಜನೆ ಕೊಡ್ತಕ್ಕಂಥದ್ದು ಕಲಾವಿದರದ್ದು. ಫಾಲೋ ಮಾಡ್ತಾರೆ ಅಂತಕ್ಕಂಥ. ಹೌದು. ಒಳ್ಳೆತನನೆಲ್ಲ ಈ ಅಭಿಮಾನಿಗಳಿಗೆ ಒಂದು ಪ್ಲಸ್ ಆಯಿತು. ಅದಕ್ಕೆ ಅವ್ರು ಯಾರ್ಯಾರು ನೋಡಿ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಸತ್ಯ, ಧರ್ಮ, ನ್ಯಾಯದ ಕಡೆ ಇರ್ತಾರೆ. ಕರೆಕ್ಟ್ ಅಪ್ಪ, ನಮ್ಗೆ ಇದು ಹೆಜ್ಜೆ ಹಾಕೊಟ್ಟಿದ್ದಾರೆ ಇಬ್ರು, ಆ ಹೆಜ್ಜೆಲಿ ನಾವು ನಡಿಬೇಕು ಅನ್ನೋದು ಅಭಿಮಾನಿಗಳ ಉದ್ದೇಶ. ಅದು ನಿಜ ಸರ್, ನೀವು ಹೇಳ್ತೀವಿ. ಇವರು ದಾರಿದೀಪ, ಮಾರ್ಗದರ್ಶಕರು. ಹೌದು, ಇವರು ಖಂಡಿತ ಏನು ಆಮೇಲೆ ಇರೋವರೆಗೂ ಅವರು ಮಾರ್ಗದರ್ಶಕ ಖಂಡಿತ. ಹೌದು, ಚಿತ್ರರಂಗದಲ್ಲಿ ಅವ್ರ ಚಿತ್ರಗಳಲ್ಲಿ ಸಂದೇಶ ಇಲ್ಲದೆ ಇರತಕ್ಕಂಥ ಚಿತ್ರಗಳೇ ಇಲ್ಲ, ಇಬ್ಬರಲ್ಲೂ ಇದೆ. ಅಂಥ ವ್ಯಕ್ತಿತ್ವನ ಮೈಗೂಡಿಸ್ಕೊಂಥ ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಷ್ಟೇ. ಆಮೇಲೆ ದೈವಾಧೀನರಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಏನೋ ಮಾತಾಡೋದ್ರಿಂದ ಅದು ಯಾರಿಗೂ ಲಾಭನೂ ಇಲ್ಲ, ನಷ್ಟ. ಕಂಠ ಶೋಷಣೆ ಮಾಡ್ಕೊಂಡಂಗೆ ಸುಮ್ಮನೆ ಇಲ್ಲಾರ್ದ ಬಾಯಿ ಚಟ ಚಪಲ ತೀರಿಸ್ಕೊಳ್ಳೋಕ್ಕೆ. ಸೊ ಅಲ್ಲ, ಅಂಥ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕಾದಾಗ ತೂಗಿ ಮಾತಾಡಬೇಕು ಅಂತಕ್ಕಂಥದ್ದು. ಆಮೇಲೆ ನೀವು ಇನ್ನೊಂದು ಹೇಳಿದ್ರೆ ಮನೆ ಕುಂಕುಮ ನಂಗೆ ಕೇಳಿದೆ, ಯಾಕೆ ಸರ್? ಹೌದು, ಅದೇನಾಯಿತು ಅಂದರೆ ವಿಷ್ಣುವರ್ಧನ್ ಅವ್ರದ ಜಿಮ್ಮಿಗಲ್ಲು ಸಿನಿಮಾ ರಿಲೀಸ್ ಆಯಿತು. ನಮ್ಮ ದಾವಣಗೆರೆ ಚಿತ್ರದುರ್ಗ ಬಸವೇಶ್ವರ ಟ್ಯಾಕ್ಸ್ನಲ್ಲಿ ರಿಲೀಸ್ ಆಗಿತ್ತು. ನಾವು ಜ್ಯೋತಿ ಬಸ್ ಹತ್ಕೊಂಡು ಹೊರಟ್ವಿ ಸಿನಿಮಾ ನೋಡ್ಬೇಕಂತ. ಅವಾಗೆಲ್ಲ ಎಷ್ಟು ₹2.50 ಟಿಕೆಟ್ ರೇಟು. ಬಾಲ್ಕನಿ ಟಿಕೆಟ್ ಅಂದರೆ $3.50 ಏನೋ ಇತ್ತು. ₹10 ಕೊಟ್ಬಿಟ್ರೆ ಬ್ಲ್ಯಾಕ್ ಟಿಕೆಟ್ ಸಿಕ್ಬಿಡೋದು. ಅಷ್ಟೇ ಇದ್ದಿದ್ದು ಅವಾಗ. ನಾವು ಓದಿ ನೋಡಿದ ತಕ್ಷಣವೇ ನನಗೆ ಆ ಹಣೆಗೆ ಕುಂಕುಮ ಇಟ್ಕೊಂಡು ವಿಷ್ಣುವರ್ಧನ್ ಬರ್ತಾರೆ ಫಸ್ಟ್ ಟೈಮ್. ಅವರ ಹಣೆಗೆ ಕುಂಕುಮ ನಾವು ನೋಡಿರೋದು ಜಿಮ್ಮಿಗಲ್ಲಲ್ಲಿ. ಅದನ್ನು ನೋಡಿದಾಗ ನನಗನ್ನಿಸ್ತು, ಬರೇ ಹಣೆ ಯಾಕಿರಬೇಕು, ಆ ಥರ ಇಟ್ಕೋಬೇಕು ಅಂತ ಅನಿಸಿ ಕುಂಕುಮಕ್ಕೆ ಪ್ರೇರಣೆ ವಿಷ್ಣುವರ್ಧನೇ. ಬಟ್ ಚಿತ್ರ ಬಂದ್ಬಿಟ್ಟು ಜಿಮ್ಮಿಗಲ್ಲು. ಅಲ್ಲಿಂದ ಇವತ್ತಿನವರೆಗೂ ಕುಂಕುಮ ನಾನು ಇಟ್ಕೊಂಡಿಲ್ಲ ಅಂತಂದರೆ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಾಗಲಿ, ನಮ್ಮ ತಮ್ಮ ಯಾರಾದನಾಗಲಿ, ಅಳಿಯಂದಿರೋ ಮಕ್ಕಳು ಯಾರಾದ್ರೂ ಡೆಡಿ ನೀನು ಯಾಕೆ ಹಣೆ ಕುಂಕುಮ ಇಟ್ಕೊಂಡಿಲ್ಲ ಅಂತಾರೆ. ತಕ್ಷಣ ಇಟ್ಕೊಂತೀವಿ ನಾವು ಅದನ್ನು. ಇದು ಕುಂಕುಮದ ಕತೆ ಆಯಿತಾ? ಹೌದು. ಮತ್ತೆ ಇನ್ನೇನಾದರೂ ವಿಚಾರಗಳಿದೆಯಾ ಸರ್ ವಿಷ್ಣುವರ್ಧನ್ ಸರ್? ಇಲ್ಲ, ಅವ್ರ ಬಗ್ಗೆ ಸಾಕಷ್ಟು ಇದೆ ಹೇಳೋದಕ್ಕೆ. ವಿಷ್ಣುವರ್ಧನ್ ಬಗ್ಗೆ ಏನಾದರೂ ಒಂದು ಲೇಖನ ಬರುತ್ತೆ ಅಂತಂದರೆ
ಎಷ್ಟು ಪತ್ರಿಕೆಗಳನ್ನು ಕೊಂಡು ಹೋದಿದ್ರು ಅದು ನನಗೇ ಗೊತ್ತಿಲ್ಲ. ಅದು ಯಾವಾಗ ಸ್ಕೂಲ್ ಡೇಸ್ನಿಂದ ಹಿಡಿದು ಸಾಮಾನ್ಯವಾಗಿ ಇದು ನಮ್ಮ ಕೈಯಲ್ಲಿ ಕಾಸು ಓಡಾಟಕ್ಕೆ ಸ್ವಲ್ಪ ಶುರು ಮಾಡಿದ್ದು ಅಂತಂದರೆ, ನಮ್ಮ ಕೈಗೆ ತಂದೆ ತಾಯಿಗಳು ದುಡ್ಡು ಕೊಡೋದು ಶುರುವಾಗಿತ್ತು ಅಂತಂದರೆ ಸ್ವಲ್ಪ ನಾವು PUC ಓದೋದಕ್ಕೆ ಹೋದಾಗ. ಆವಾಗಿನಿಂದ ನಾವು ಹರಗಿಣಿ ಪತ್ರಿಕೆ, ರಾಗಿಣಿ ಆಗಲಿ, ನಟರಾಜ, ವಿಜಯ ಚಿತ್ರ, ಚಿತ್ತಾರ, ಯಾವ 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 ಪೇಪರು ಒಟ್ಟು, ಆಮೇಲೆ ಚಿತ್ರಪ್ರಭ ಅಂತ ದೊಡ್ಡ ಮ್ಯಾಗ್ಝಿನ್ ಥರ ಬರೋದು ಅವಾಗ, ರೂಪಲೇಖ ಅಂತ ಬರೋದು, ಈ ಥರದ್ದು ಎಷ್ಟು ಮ್ಯಾಗ್ಝಿನ್ಗಳು ಬರ್ತಾವೋ ಮ್ಯಾಕ್ಸಿಮಮ್ ಅಷ್ಟು ಮ್ಯಾಗ್ಝಿನ್ಗಳನ್ನು ಓದ್ತಿದ್ವಿ. ಅದು ವಿಷ್ಣುವರ್ಧನ್ ಬಗ್ಗೆ. ಆಮೇಲೆ ಈ ಹೊಸ ವರ್ಷಗಳು ಹಬ್ಬಗಳು ಬರುತ್ತಲ್ವಾ, ಆವಾಗ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋರು. ಅವಾಗ ಈಗಿಲ್ಲ ಬಿಡಿ, ಅದು ಭಾಳ ಕಡಿಮೆ ಆಗಿದೆ. ಆವಾಗ ಮುಂದೆ ಬರ್ತಕ್ಕಂಥ ಚಿತ್ರಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಭಾಳಷ್ಟು ಅಡ್ವರ್ಟೈಸ್ಮೆಂಟ್ ಕೊಡೋರು. ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಕೂತ್ಕೊತಿದ್ವಿ ಅಲ್ಲಿ ಪೇಪರ್ಗೆ, ಸಿಗುತ್ತೋ ಇಲ್ವೋ ಅಂತ, ಖಾಲಿ ಆಗ್ಬಿಟ್ರೆ ಹೆಂಗೆ ಅಂತ. ಆವಾಗ ಉದಯವಾಣಿ ಮತ್ತು ಕನ್ನಡಪ್ರಭ ಎರಡೇ ಭಾಳ ಅಡ್ವರ್ಟೈಸ್ಮೆಂಟು ಎಲ್ಲ. ಅವನ್ನ ತಗೊಂಬಂದು ಅದನ್ನೆಲ್ಲ ಲೀಸ್ಟ್ ಮಾಡ್ತಿದ್ವಿ ನಾವು, ಇಂಥ ಚಿತ್ರ ಬರ್ತವೆ, ಇಂತಿಂಥ ಚಿತ್ರ ಬರ್ತವೆ ಅಂತ. ನಾವು ಈಗಲೂ ವಿಷ್ಣುವರ್ಧನ್ ಅವರು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ಬಂಗಾರ ಭೂಷಿತೆ ಅಂತಕ್ಕಂಥ ಸಿನಿಮಾ ಬರಲೇ ಇಲ್ಲ ವಿಷ್ಣುವರ್ಧನ್ದು. ಮಿನುಗು ಮಿನುಗಲ ನಕ್ಷತ್ರ ಅಂತ ಹೇಳಿ ಸಿನಿಮಾ ಬರಲೇ ಇಲ್ಲ ಅವ್ರದ್ದು, ಬರಲೇ ಇಲ್ಲ. ಆಮೇಲೆ ಬಂಗಾರದ ಗಣಿ ಅಂತ ಒಂದು ಸಿನಿಮಾ ಬರಲೇ ಇಲ್ಲ. ಈ ಥರದ್ದು ಅವರು ಇಲ್ಲ ಇಲ್ಲ, ಬಂಗಾರದ ಗಣಿ ಮಾತ್ರ ನಿಂತು ಹೋಗಿದ್ದು. ಇವು ಯಾವ ಟೇಕ್ ಆಫೇ ಆಗಲಿಲ್ಲ, ಟೇಕ್ ಆಫ್ ಆಗಿಲ್ಲ. ಅನೌನ್ಸ್ಮೆಂಟ್ ಮಾಡಿದ್ರು ಟೇಕ್ ಆಫ್ ಆಗಲಿಲ್ಲ. ಮಾಯಾ ಅಂತೇಳಿ ವಿಷ್ಣುವರ್ಧನ್ ಮಾದೇವಿ ಒಂದು ಸಿನಿಮಾ ಇತ್ತು, ಮಾಯಾ ಅಂತೇಳಿ, ಅದು ಆಗಲಿಲ್ಲ. ಇವೆಲ್ಲ ಅನೌನ್ಸ್ಮೆಂಟ್ ಮಾಡಿದವು. ನಾನು ಹೇಳ್ತಿರೋದು ಪತಿಯ ಪ್ರತ್ಯಕ್ಷ ದೇವ, ಶ್ರೀದೇವಿ ಜೊತೆಯಲ್ಲಿ ವಿಷ್ಣುವರ್ಧನ್ ಮಾಡಬೇಕಾಯ್ತು, ದ್ವಾರಕೀಶನ್ ಸಿನಿಮಾ. ಆಮೇಲೆ ರಾಜವರ್ಧನ ವಿಷ್ಣುವರ್ಧನ್ ಅಂತೇಳಿ ಇಬ್ಬರನ್ನೂ ಹಾಕಿ ಮಾಡಬೇಕು ಅಂತ ದ್ವಾರಕೀಶ್ ಅವರ ಆಸೆ. ರಾಜವರ್ಧನ ವಿಷ್ಣುವರ್ಧನ್ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡೋಕೆ ಅನ್ನೋ ಆಸೆ, ಅದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ನಾವು ಅವಾಗೆಲ್ಲ ನೋಡಿದ್ದೀವಿ ನಾವು ಅದನ್ನು, ಅವೆಲ್ಲ ಆಗಲಿಲ್ಲ. ಆಮೇಲೆ ಗಾಜಿನ ಮನೆ ಅಂತ ಒಂದು ಸಿನಿಮಾ, ಆಗಲ್ಗನಸು, ಯಾರು ಸುಹಾಸಿನಿ ವಿಷ್ಣುವರ್ಧನ್ ಮಾಡಬೇಕಾಗಿತ್ತು, ರಾಜಸಿಂಗ್ ಬಾಬು ಡೈರೆಕ್ಟರ್, ಅದಕ್ಕೆ ಆಗಲೇ ಇಲ್ಲ. ಅದು ಆ ಥರ ಯಾಕಾಗಿಲ್ಲ, ಅಷ್ಟು ದೊಡ್ಡ ದೊಡ್ಡ ನಟರು ಸಿನಿಮಾ ಯಾಕಾಗಲಿಲ್ಲ ಅಂತಂದಾಗ ಅದಕ್ಕೆ ಸಮಸ್ಯೆಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಆದರೆ ಪರಿಹಾರ ಆಗತಕ್ಕಂಥ ಸಮಸ್ಯೆಗಳು ಮಾತ್ರ ಪ್ರಪಂಚದಲ್ಲಿ ಇಲ್ಲ. ಪರಿಹಾರ ಆಗುತ್ತೆ, ಕಾಲಾವಕಾಶ ಬೇಕು ಅದಕ್ಕೆ ಅಷ್ಟೇ.